ಒಂದು ಹಂತಕ್ಕೆ ಬರ್ತಿದ್ರೆ ನಾವು ತರೋ ಅವಶ್ಯಕತೆ ಇಲ್ಲದು. ಯಾಕಂದ್ರೆ ಅದು ಆಗಲಾರ್ದಕ್ಕಾಗಿಯೇ ನಾವು ಇವತ್ತು ಈ ಕಾನೂನು ತರ್ತಾ ಇದ್ದೀವಿ ಅನ್ನುವಂಥದ್ದನ್ನು ಮಾತಾಡಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ಈ ಒಂದು ದ್ವೇಷ ಕಾನೂನು ಏನದ, ದ್ವೇಷವನ್ನು ಹತ್ತಿಕ್ಕಬೇಕು, ದ್ವೇಷ ಭಾಷಣ ಹತ್ತಿಕ್ಕಬೇಕು ಅನ್ನುವಂಥದ್ದು ಮೂಲ ಉದ್ದೇಶ, ಸದುದ್ದೇಶ ಅದಿಲ್ಲ ಅಂತಲ್ಲ. ಆದರೆ ಇಲ್ಲೇನದು, ಅದು ಡಿಕ್ಟೇಟರ್ ಆಗಬಾರ್ದು ಅನ್ನುವಂಥದ್ದು, ಯಾಕೆ ಪೊಲೀಸ್ ರಾಜ್ಯ ಆಗಬಾರ್ದು, ಗುಂಡಾ ರಾಜ್ಯ ಆಗಬಾರ್ದು ಅನ್ನುವಂಥದ್ದು ಅವ್ರ ಕಳಕಳಿ ಬಿ ಜೆ ಪಿಗರು. ಆ ಕಳಕಳಿಗೆ ಉತ್ತರವನ್ನು ಇವ್ರು ಕೊಡಬೇಕಾಗ್ಯದ. ಅದು ಯಾವ ರೀತಿ ಕೊಡ್ತಾರೆ ನೋಡೋಣ ಮುಂದಿನದಲ್ಲ. ಮತ್ತು ಇದು ಮೋಸ್ಟ್ಲಿ ಈ ಡೆವಲಪ್ಮೆಂಟಲ್ಲಿ ನೋಡಿದಾಗ ಮತ್ತು ಸೆಂಟ್ರಲ್ ಗೌರ್ಮೆಂಟೂ ಒಂದು ಸ್ವಲ್ಪ ಪ್ರಭಾವ ಮಾಡೋದ್ರಿಂದಾಗೆ ಮೋಸ್ಟ್ಲಿ ಮರಳಿ ಕಳಿಸ್ತಾರೆ. ಇನ್ನೊಮ್ಮೆ ಏನಿಸ್ತದೆ, ಇನ್ನೊಮ್ಮೆ ಏನೋ ಅದ್ರ ದೋಷಿದ್ರು ಅವುಗಳನ್ನು ಚರ್ಚೆ ಮಾಡಿ ಮತ್ತು ಇವರು ಹೊಳ್ಳಿ ಕಳಿಸ್ತಾರೆ. ಇದು ನಿಲ್ಲಲಾರದ ಏನಪ್ಪ ಅಂದರೆ ಬಿಡಿಸಲಾರದ ಒಂದು ಕೆಲಸ ಅಂತ ಹೇಳ್ಬೇಕಾಗಿದೆ. ನಿಲ್ಲಲಾರದು ಯಾಕಂದರೆ ಕಾಂಗ್ರೆಸ್ಸಿಗರು ಅವ್ರ ತಂದೆ ತಿರಬೇಕು, ಇಲ್ಲಾಂದ್ರೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಇವೆಲ್ಲ ಏನದವ ಇವು ಶಾಂತಿಯಿಂದ ಇರ್ತವೆ. ಬರೀ ಜಗಳ ಎದ್ದ ತಕ್ಷಣ ಗೋಮಾತೆ ಹೆಸರಿನಲ್ಲೇ ಇನ್ನೊಂದು ಹೆಸರಿನಲ್ಲೇ ಜಗಳ ಮಾಡ್ತಾ ಇರ್ತಾರೆ. ಕೆಲವೊಂದು ಕೊನೆಗಳು ಆಗಿ ಹೋಗಿದ್ದಾವೆ. ಇದರಿಂದ ಹಿಂದುತ್ವ ನೆಲೆಗಟ್ಟಿನಲ್ಲೇ ಅವ್ರು ಜೋರು ಮಾಡಿದ ತಕ್ಷಣ ಸಹಜವಾಗಿ ಇದು ಇಸ್ಲಾಂ ನೆಲೆಗಟ್ಟಿನಲ್ಲಿ ಇವ್ರು ಜೋರು ಮಾಡಿ ಅಲ್ಲಿಯ ಜನರ ಶಾಂತಿ ಕದಲುವಂಥ ಎಲ್ಲ ಸತ್ಯಗಳು ಹೆಚ್ಚಾಗಿದ್ದಾವೆ. ಅದಕ್ಕಾಗಿ ನಾವು ಇದು ಮಾಡೋರು ಅಂತ ಹೊಳ್ಳಿ ಕಳಿಸ್ತಾರೆ. ಇವ್ರದ್ದು ಅದೇ ಕರೆಗೆ ಅವ್ರು ಮತ್ತೆ ಮಲ್ಲಿಕಾರ್ಜುನ ಮತ್ತು ಕಳಿಸ್ತಾರೆ. ಇದು ನಿಲ್ಲಲಾರದ ನಿರಂತರವಾಗಿ ಮುಂದೂಡುವ ಕೆಲಸ ಆಗ್ತದೆ. ಅದಕ್ಕಾಗಿ ಇವತ್ತು ಈ ಒಂದು ವಿಷಯದಲ್ಲ ಏನೇನು ತಿದ್ದಬೇಕಾಗಿದೆ ಅದನ್ನು ನೇರವಾಗಿ ಹೇಳಿದರೆ, ಇದು ಬ್ಯಾಡಪ್ಪ ಈ ಕ್ಲೌಸ್ ಸರಿ ಇಲ್ಲ ಅಂತ ಹೇಳಿದರೆ ಅದು ಮತ್ತು ಏನು ವಿಚಾರ ಮಾಡ್ಬೋದೇನೋ, ಇಲ್ಲಂತಲ್ಲ. ಆದರೆ ಇದನ್ನು ತಂದೆ ತಿರ್ಬೇಕಂತೇಳಿ ಕಾಂಗ್ರೆಸ್ಸಿಗರು ನಿರ್ಧಾರ ಮಾಡಿದ್ದಾರೆ ಅಂತೇಳಿ ಕಾಣ್ತದೆ. ಅದಕ್ಕಾಗಿನ ನಮ್ಮ ಸಿದ್ದರಾಮಯ್ಯರು ಸ್ಪಷ್ಟ ಹೇಳ್ತಾ ಇದ್ದಾರೆ, ಇಲ್ಲಪ್ಪ ಅದು ತರಬೇಕು, ಇಲ್ಲಾಂದ್ರೆ ಈಗೇನೋ ಕಂಟ್ರೋಲ್ಗೆ ಬರ್ತಾಯಿದೆ.